ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಿತಾ ಸಂದೀಪ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಫೆಬ್ರವರಿ 11 ಮಿಡ್ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಫೆಬ್ರವರಿ 12 ಆಗಿದೆ. ಫೆಬ್ರವರಿ 12 ನಮ್ಮ ಆ್ಯನಿವರ್ಸರಿ ದಿನ. ನಾನು ನೈಟು ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ಅರೇಂಜ್ ಮಾಡಿದ್ದೀನಿ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು. ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೇನು ಎಬ್ರಿಸ್ಬೇಕು, ಮಲಗಿದ್ದಾರೆ. ಕ್ಯಾಂಡಲ್ಸ್ ಎಲ್ಲ ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ಕೇಕ್ ಸ್ಟ್ಯಾಂಡ್ ಕೂಡ ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನಾನು ಇದು ಎನ್ ಮತ್ತು ಎಸ್ ಏನಿದೆ ಆ ಲೈಟ್ಸ್ ಎಲ್ಲ ನಾನು ಲೋಕಲ್ ಶಾಪ್ನಲ್ಲೇ ತೊಗೊಂಡಿದ್ದು. ಈ ಫಾಯಿಲ್ ಬಲೂನ್ ಏನಿದೆ ಅದೆಲ್ಲ ನಾನು ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು. ಇವತ್ತಿಗೆ ನಾವು ಮದುವೆ ಆಗಿ 11 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಇಷ್ಟು ಬೇಗ 11 ಇಯರ್ಸ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಈಗ ಮದುವೆ ಆದಂಗಿತ್ತು, ಆಗಲೇ 11 ಇಯರ್ಸ್ ಆಗಿದೆ. ನನ್ನ ಹಸ್ಬೆಂಡ್ ಕೂಡ ಈಗ ಎದ್ದು ಬಂದರು. ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಪಾಪ ಅವ್ರಿಗೆ ಮಾತಾಡೋಕೆ ಕೂಡ ಆಗ್ತಾಯಿಲ್ಲ, ತುಂಬ ನಿದ್ದೆ ಮೂಡಲ್ಲಿದ್ದಾರೆ. ಹೇಗಿದೆ ಏನಂದರೆ ಅರೇಂಜ್ಮೆಂಟ್ಸ್ ಮಾಡೋಷ್ಟೊತ್ತೆ 1:30 ಆಗೋಯ್ತು. ಯಾಕಂದರೆ ಮಕ್ಕಳನ್ನೆಲ್ಲ ಮಲಗಿಸಿ ಮತ್ತೆ ಎದ್ದು ಮಾಡಬೇಕಂದ್ರೆ ಟೈಮ್ ಹಿಡಿಯುತ್ತೆ ಅಲ್ಲ. ಏನಂದರೆ ನನ್ನ ಹಸ್ಬೆಂಡು ಎಕ್ಸೈಟ್ಮೆಂಟ್ ಆಗಿ ಎಲ್ಲ ಜಾಸ್ತಿ ರಿಯಾಕ್ಷನ್ ತೋರಿಸಲ್ಲ. ಏನಂದರೆ ನಮ್ಮ ಮದುವೆ ಆಗಿ 11 ಇಯರ್ಸ್ ಆಗಿದೆ. ಸೊ 1 ಅನ್ನೋ ಕ್ಯಾಂಡಲ್ನ ನಾನು 2 ತೊಗೊಂಡು ಬಂದಿದ್ದೀನಿ. ನಾನೊಂದು ಕ್ಯಾಂಡಲು ಅವರೊಂದು ಕ್ಯಾಂಡಲ್ ಇಡಬೇಕು ಅನ್ನೋ ಕಾನ್ಸೆಪ್ಟನ್ನ ನಾನು ಹೇಳಿದೆ. ಆ್ಯಕ್ಚುಲಿ ಅವ್ರು ಇಟ್ಟಿದ್ದು ಕರೆಕ್ಟಾಗಿತ್ತು. ಅಂದರೆ ಫ್ರಂಟಿಂದ ನೋಡಿದಾಗ ಅದು ಅವ್ರು ಇಟ್ಟಿರೋದು ಕರೆಕ್ಟಾಗೇ ಇಟ್ಟಿದ್ದಾರೆ. ಬಟ್ ನಾನು ಅಲ್ಲಿ ಸೋಫಾ ಮೇಲೆ ಒಂದು ಮೊಬೈಲ್ ಇಟ್ಟಿದ್ನಲ್ಲ, ಅದಕ್ಕೆ ವೀಡಿಯೋ ರೆಕಾರ್ಡ್ ಆಗಲಿ ಅಂದ್ಬಿಟ್ಟು ಹಿಂಗೆ ಉಲ್ಟಾ ಮಾಡಬೇಕು ಅಂತ ಹೇಳಿದೆ. ಅದೇ ಫ್ರಂಟಿಂದ ಇವಾಗ ನೀವು ನೋಡಿದಾಗ ಅದು ಇದೇನಿದು ಉಲ್ಟಾ ಅನಿಸುತ್ತೆ 1. ಬಟ್ ಅಲ್ಲಿಂದ ಮೊಬೈಲಿಂದ ನೋಡಿದ್ರೆ ಅದು ಕರೆಕ್ಟಾಗೇ ಇದೆ. ಅರೇಂಜ್ಮೆಂಟ್ ಚೆನ್ನಾಗಿ ಇದು ಹೇಳ್ತಂದ್ರೆ ಮೀಶೋ ಯಾಕೆ ಚೆನ್ನಾಗಿಲ್ಲ, ಅದು ಫ್ರೇಗ್ರೆನ್ಸ್ ಚೆನ್ನಾಗಿ. ಚೆನ್ನಾಗಿ ಚೆನ್ನಾಗಿತ್ತಾ? ನಾನು ಇದು ಪೊಟ್ಯಾಟೋಯಿಂದ ಕ್ರಿಸ್ಪಿ ಲಾಲಿಪಾಪ್ ಮಾಡಿದ್ದೆ. ಈ ಪೊಟ್ಯಾಟೊ ಲಾಲಿಪಾಪ್ ನೋಡಿ ಅವರು ಐಸ್ ಕ್ರೀಮ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅದನ್ನು ನಾನು ಐಸ್ ಕ್ರೀಮ್ ಸ್ಟಿಕ್ಸಿಂದನೇ ಮಾಡಿರೋದು. ಆ್ಯಂಡ್ ಈಗ ನಾನು ಸ್ಟ್ರಾಬೆರಿ ಯೂಸ್ ಮಾಡಿ ಹೆಲ್ತಿಯಾಗಿ ಐಸ್ ಕ್ರೀಮ್ ಕೂಡ ಮಾಡಿದ್ದೆ. ಹೇಗಿದೆ ಅಮ್ಮ ಐಸ್ ಕ್ರೀಮು? ನ್ಯಾಚುರಲ್. ಆ್ಯಂಡ್ ಈಗ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರೂ ರೆಡಿ ಆಗಿದ್ದೀವಿ, ಡಿನ್ನರ್ಗೆ ಹೋಗಬೇಕು. ಈ ಡ್ರೆಸ್ ಬಂದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ರಿಯಾ ಡಿಸೈನರ್ ಬಾಟಿಕ್ಯೂ ಅಂತ ಇದೆ, ಆ ಪೇಜಿಂದ ನಾನು ಪರ್ಚೇಸ್ ಮಾಡಿದ್ದು. ಡ್ರೆಸ್ ಲಿಂಕ್ ಕೂಡ ಹಾಕಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ.
ನಾವು ಡಿನ್ನರ್ಗೆ ಎಲ್ಲಿ ಹೋಗಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡಿಲ್ಲ. ಆರ್ ಆರ್ ನಗರದಲ್ಲಿ ಯಾವುದಾದ್ರೂ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ನಾನ್ ವೆಜ್ ಹೋಟೆಲ್ಗೆ. ಸೊ ನೋಡ್ತಾ ಇದ್ದೀವಿ ಯಾವುದು ಬೆಸ್ಟ್ ಅನಿಸುತ್ತೆ ಅದಕ್ಕೆ ಹೋಗೋಣ ಅಂತ. ಸೊ ಫೈನಲಿ ಒಂದು ಹೋಟೆಲ್ ಡಿಸೈಡ್ ಮಾಡಿದ್ವಿ, ಮಾವಳ್ಳಿ ಬಿರಿಯಾನಿ ಅಂತ. ಇದಿರೋದು ಆರ್ ಆರ್ ನಗರದಲ್ಲಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ನಾವೇನಾದರೂ ಲಿಪ್ಸ್ಟಿಕ್ ಹಾಕಿದ್ರೆ ಮುಗೀತು, ಅವ್ರಿಗೂ ಹಾಕಬೇಕು ಅಂತ ಕೇಳ್ತಾರೆ. ನಾವಿಲ್ಲಿ ಮಟನ್ ಬಿರಿಯಾನಿ, ಗುಂಟೂರು ಚಿಕನ್ ಹಾಗೆ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ಆ್ಯಂಡ್ ಮಕ್ಕಳಿಗೆ ಅಂತ ಬಾಯ್ಲ್ಡ್ ಎಗ್ ಕೂಡ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ಕೆಲವೊಂದು ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.